ಬಿಪಿ ನ್ಯೂಸ್ ಕರ್ನಾಟಕ ಪಾಡ್ಕಾಸ್ಟ್ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ಕೇಳುಗರೆ, ನಾನು ನಿಮ್ಮ ಗಣೇಶ್. ಇಂದು ಸಿಂಧನೂರಿನಲ್ಲಿ ನಡೆಯುತ್ತಿರುವ ದಸರಾ ಹಬ್ಬದಲ್ಲಿ ಸಾಂಸ್ಕೃತಿಕ ದಸರಾ ವಿಶೇಷ ಕಾರ್ಯಕ್ರಮ. ಇವತ್ತಿನ ಮುಖ್ಯ ಅತಿಥಿ ಶ್ರೀ ದೇವೇಂದ್ರ ಗೌಡ, ಪ್ರಧಾನ ಕಾರ್ಯದರ್ಶಿಗಳು, ಸಿಂಧನೂರು ದಸರಾ ಉತ್ಸವ ಕಾರ್ಯಕ್ರಮ. ಇವತ್ತಿನ ದಿವಸ ಶ್ರೀ ದೇವೇಂದ್ರ ಗೌಡ ನಮ್ಮೊಂದಿಗೆ ಇದ್ದಾರೆ. ಅವರೊಂದಿಗೆ ಈಗ ಸಿಂಧನೂರು ದಸರಾ ಸಿದ್ಧತೆಗಳ ಕುರಿತು ಮಾತಾಡೋಣ. ಗೌಡ ಸರ್ ಅವರೇ, ನಮಸ್ಕಾರಗಳು. ನಮಸ್ಕಾರ ಸರ್. ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಇಷ್ಟೊಂದು ಸುಂದರವಾಗಿ ಪ್ರದರ್ಶನ ಮಾಡ್ತಾ ಇದ್ದೀರಿ. ಕೇಳುಗರಿಗೆ ತಮ್ಮ ಒಂದು ಈ ದೇವೇಂದ್ರ ಗೌಡ ಅನ್ನುವಂಥವರು ತಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್. ಸರ್, ನನ್ನ ಹೆಸರು ಎಸ್ ದೇವೇಂದ್ರ ಗೌಡ ಅಂತೇಳಿ. ನಾನು ಸಮುದಾಯ ಅನ್ನುವಂಥ ಸಾಂಸ್ಕೃತಿಕ ಸಂಘಟನೆ ರಾಜ್ಯ ಮಟ್ಟದಲ್ಲಿದೆ. ಸುಮಾರು 1975ರಿಂದ ಅದು ಕಾರ್ಯನಿರ್ವಹಿಸ್ತಾ ಇದೆ. ಅದರ ರಾಜ್ಯ ಕೋಶಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಿಂಧನೂರಿನಲ್ಲಿ ಸುಮಾರು 40 ವರ್ಷಗಳಿಂದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತು, ಸಮುದಾಯ, ಪ್ರಗತಿಪರ ಸಂಘಟನೆಗಳು, ಎಡಚಿಂತನೆ ಚಳುವಳಿಗಳು ಎಲ್ಲ ಕಡೆಗೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸರ್, ತಾವು ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಸಿಂಧನೂರು ದಸರಾ ಉತ್ಸವದಲ್ಲಿ ಇದ್ದೀರಿ. ಈ ಒಂದು ಸಾಂಸ್ಕೃತಿಕ ದಸರಾ ಸಿದ್ಧತೆ ಹೇಗೆ ನಡೆದಿದೆ ಸರ್? ಇದು 9 ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ. ಇದು ಅಕ್ಟೋಬರ್ 4 ಈ ಅಂದ್ರೆ ನಾಳೆಯಿಂದ ಪ್ರಾರಂಭ ಆಗ್ತದೆ. ಇದು ನಾಳೆಯಿಂದ ಪ್ರಾರಂಭವಾಗಿ 12ನೇ ತಾರೀಕಿನವರೆಗೂ 9 ದಿನಗಳ ಕಾಲ ಈ ದಸರಾ ಉತ್ಸವ ಸಿಂಧನೂರಿನಲ್ಲಿ ನಡೀತಾ ಇದೆ. ಈ ದಸರಾ ಉತ್ಸವದ ಒಟ್ಟು ಸಿಂಧನೂರಿನಲ್ಲಿ 4 ಮುಖ್ಯ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ಜರುಗುತ್ತವೆ. ನಾಳೆ ಉದ್ಘಾಟನೆ ಕಾರ್ಯಕ್ರಮವನ್ನ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಅದು ಸರ್ಕಾರಿ ಪದವಿ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆ ಉದ್ಘಾಟನಾ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದ ನಂತರ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಬಹಳ ಮುಖ್ಯವಾಗಿ ಅಷ್ಟರತ್ನಗಳು ಅನ್ನುವಂತಹ ಒಂದು ಸಾಯಿ ಆರ್ಟ್ ಇಂಟರ್ನ್ಯಾಷನಲ್ ತಂಡ, ಬೆಂಗಳೂರಿನ ತಂಡದಿಂದ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳ ಕೃತಿಗಳ ಆಧರಿಸಿದಂಥ ಕಾರ್ಯಕ್ರಮವನ್ನು ಅವತ್ತು ವೇದಿಕೆ ಮೇಲೆ ಕೊಡ್ತಾರೆ. 4ನೇ ತಾರೀಕು ಅದರ 5ನೇ ತಾರೀಕು ಸಾಂಸ್ಕೃತಿಕ ದಸರಾ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ನಡೀತದೆ. ಅದು RGM ಶಾಲಾ ಮೈದಾನದಲ್ಲಿ ಆ ಕಾರ್ಯಕ್ರಮವನ್ನ ವೇದಿಕೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಸಾಂಸ್ಕೃತಿಕ ದಸರಾವನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ಎಸ್ ತಂಗಡಿಗೆ ಅವರು ಉದ್ಘಾಟನೆಯನ್ನ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಿಂಧನೂರು ತಾಲೂಕಿನ ಪೂಜ್ಯರುಗಳು 9 ಜನ ಪೂಜ್ಯರುಗಳು ವೇದಿಕೆ ಮೇಲೆ ಇರ್ತಾರೆ. ಸಾಯಂಕಾಲ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಸಿಂಧನೂರಿನಲ್ಲಿ ಕರೋಕೆ ಹಾಡುಗಾರಿದ್ದಾರೆ, ಜಾನಪದ ಹಾಡುಗಾರಿದ್ದಾರೆ, ಅವರು ಕಾರ್ಯಕ್ರಮವನ್ನು ನೀಡ್ತಾರೆ. ಮತ್ತು ವಿಶೇಷ ಕಾರ್ಯಕ್ರಮವಾಗಿ ಗುರುರಾಜ್ ಹೊಸಕೋಟೆ ಅವರಿಂದ ಜಾನಪದ ಗಾಯನ ಕಾರ್ಯಕ್ರಮ ಇರ್ತದೆ. ಇದರ ನಂತರ 6ನೇ ತಾರೀಕು ನೌಕರರ ದಸರಾ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಟೌನ್ ಹಾಲ್ನಲ್ಲಿ ಸಾಹಿತ್ಯ ದಸರಾ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ನಡೀತದೆ. ಕಲ್ಯಾಣ ಕರ್ನಾಟಕದ ದಸರಾ ಕವಿಗೋಷ್ಠಿಯನ್ನ ಆಯೋಜನೆ ಮಾಡಿದಾಗಿದೆ. ಆ ಟೌನ್ ಹಾಲ್ನಲ್ಲಿ ಸುಮಾರು 7 ಜಿಲ್ಲೆಗಳ 43 ಜನ ಕವಿಗಳು ಕವನ ವಾಚನವನ್ನ ಮಾಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ದಾನಪ್ಪ ಸಾಹಿತಿಗಳು ಮಸ್ಕಿ ವಹಿಸಲಿದ್ದಾರೆ. ಉದ್ಘಾಟನೆಯನ್ನ ದೇವೇಂದ್ರಪ್ಪ ಜಾಜಿ ಸಹ ಪ್ರಾಧ್ಯಾಪಕರು ಉದ್ಘಾಟನೆ ಮಾಡಲಿದ್ದಾರೆ. ಕವಿಗೋಷ್ಠಿ ಅಧ್ಯಕ್ಷತೆಯನ್ನ ರಮೇಶ್ ಗಬ್ಬೂರ್ ಸಾಹಿತಿಗಳು ಗಂಗಾವತಿಗೆ ಅವರು ವಹಿಸಲಿದ್ದಾರೆ. ಕಾವ್ಯ ಪ್ರತಿಕ್ರಿಯೆಯನ್ನ ಶ್ರೀ ಮಹಾಂತೇಶ್ ಮಸ್ಕಿ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಇವರು ಪ್ರತಿಕ್ರಿಯೆಯನ್ನು ನೀಡಲಿದ್ದಾರೆ. ಅದರ ಜೊತೆಗೆ ಆಶಯ ನುಡಿಯನ್ನ ಡಾಕ್ಟರ್ ಕೆ ಖಾದರ್ ಭಾಷಾ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಕಾಲೇಜು ಸುರ್ಯಾಳಿ ಅವರು ಆಶಯ ನುಡಿಗಳನ್ನ ಆಡಿದ್ದಾರೆ. ಇದು ಬೆಳಗ್ಗೆ
ಟೌನ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೀತದೆ. ಸಾಯಂಕಾಲ RGM ಶಾಲಾ ಮೈದಾನದಲ್ಲಿ ನೌಕರ ದಸರಾ ನಡೀತದೆ. ಸಾಯಂಕಾಲ ದಸರಾ ನೌಕರ ದಸರಾದಲ್ಲಿ ನಾಳೆ ನಡೆಯುವಂಥ ನೌಕರ ದಸರಾ ಏನಿದೆ 6ನೇ ತಾರೀಕು, ಅದರ ಉದ್ಘಾಟನೆಯನ್ನ ನಮ್ಮ ವಿ ಸೋಮಣ್ಣ ಅವರು ಸನ್ಮಾನ್ಯ ರೈಲ್ವೆ ಖಾತೆ ರಾಜ್ಯ ಸಚಿವರು ಭಾರತ ಸರ್ಕಾರ ಇವರು ನೆರವೇರಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಈಶ್ವರ್ ಖಂಡ್ರೆ ಅವರು ಸನ್ಮಾನ್ಯ ಅರಣ್ಯ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಉಳಿದಂತೆ ಜಿಲ್ಲಾಧಿಕಾರಿ ಅಂತ ಶ್ರೀ ನಿತೀಶ್ ಕೆ ಅವರು, CEO ಆದಂಥ ರಾಹುಲ್ ತುಕಾರಾಮ್ ಪಾಂಡೆ ಅವರು, SP ಆದಂಥ ಪುಟ್ಮಾದಯ್ಯನವರು, ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಇರ್ತಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ CS ಷಡಾಕ್ಷರಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮ ನಂತರ ಸಾಯಂಕಾಲ ಸರ್ಕಾರಿ ನೌಕರರಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಮತ್ತು ಇನ್ನೂ ಬಹಳ ಮುಖ್ಯವಾಗಿ ಬೆಂಗಳೂರಿನ ಅರುಣ್ ಕಾರ್ನಾಡ್ ಅವರಿಂದ ಆಕರ್ಷಕ ಲೈವ್ ಬ್ಯಾಂಡ್ ಕಾರ್ಯಕ್ರಮ ಇರ್ತದೆ. ಮತ್ತು ನಮ್ಮ ಕೊಟ್ಟೂರಿನ ಕೊಟ್ರೇಶ್ ಅವರಿಂದ ಹಾಸ್ಯ ಕಾರ್ಯಕ್ರಮ ಕೂಡ ಅವತ್ತು ನಡೀತದೆ. ಇದು 6ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ. 7ನೇ ತಾರೀಕು ಮಹಿಳಾ ದಸರಾ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮ ನಡೀತದೆ. ಈ ಮಹಿಳಾ ದಸರಾದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಂತ ಶ್ರೀಮತಿ ಶಾಲಿನಿ ರಜೀಶ್ನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ DK ತುಳಸಿಮಾಲಾ ಅವರು, ಉಪಕುಲಪತಿಗಳು, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರ್ತಾರೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಮೀನಾಕ್ಷಿ ಕಂಡಿಮಠ್ ಅವರು, ಸಿಂಡಿಕೇಟ್ ಸದಸ್ಯರು, ರಾಯಚೂರು ವಿಶ್ವವಿದ್ಯಾಲಯ ಅವರು ನಮ್ಮೊಂದಿಗಿರ್ತಾರೆ. ಇದರ ನಂತರ ಸಿಂಧನೂರು ತಾಲೂಕಿನಲ್ಲಿ ಈಗಾಗಲೇ ಮಹಿಳೆಯರಿಗಾಗಿ ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಾಡಲಾಗಿದೆ. ಆ ಸ್ಪರ್ಧೆಯಲ್ಲಿ ವಿಜೇತ ತಂಡಗಳಿಗೆ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಲಾಗುತ್ತೆ. ಮತ್ತು ಇದರ ಅಂಗವಾಗಿ ಹಲವು ಕ್ರೀಡಾ ಚಟುವಟಿಕೆಗಳನ್ನು ಮಾಡಲಾಗಿದೆ. ಅದರ ಬಹುಮಾನ ಕೂಡ ಅವತ್ತು ವೇದಿಕೆ ಮೇಲೆ ಆಗ್ತದೆ. ಇದರ ನಂತರ ಹೇಳಿ ಸರ್. ಸರ್, ಈಗ ಸಿಂಧೂರಿನಲ್ಲಿ ಪ್ರಥಮವಾಗಿ ಇದು ಕಾರ್ಯಕ್ರಮ ನಡೀತಾ ಇದೆ. ಹೌದು. ಇದರಲ್ಲಿ ಸಾರ್ವಜನಿಕರು ಹೇಗೆ ಎಲ್ಲ ಭಾಗವಹಿಸಬೇಕು? ಸಾರ್ವಜನಿಕರು ಈಗಾಗಲೇ ಹಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ಸಿಂಧನೂರು ತಾಲೂಕಿನ ಈಗ ಇವತ್ತು ನಾ ಹೇಳಿದಾಗೆ ಮಹಿಳೆಯರು ಸುಮಾರು 2,000ಕ್ಕೂ ಹೆಚ್ಚು ಜನ ಮಹಿಳೆಯರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಯುವಕರು ಕಬಡ್ಡಿ, ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ. ಸಿಂಧನೂರು ತಾಲೂಕಿನ ನೌಕರರಿಗಾಗಿನೇ ಕ್ರೀಡೆಗಳನ್ನ ಏರ್ಪಾಡುಗೊಳಿಸಿದ್ದೇವೆ. ಕ್ಯಾರಂ ಬೋರ್ಡ್ ಮತ್ತು ಚೆಸ್, ಕ್ರಿಕೆಟ್ ಈ 3 ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಮತ್ತು ಇಡೀ ಮೆರವಣಿಗೆಯಲ್ಲಿ ಊರಿನ ಎಲ್ಲ ಸಮುದಾಯದ ಮುಖಂಡರು ಭಾಗವಹಿಸಲಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳಿಗೂ ಆಹ್ವಾನವನ್ನು ಕೊಟ್ಟಿದ್ದೇವೆ. ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್. ಈ ಸಿಂಧನೂರಿನಲ್ಲಿ ಈಗ ನಡೀತಕ್ಕಂಥ ಈ ಪ್ರಥಮ ಇಷ್ಟೊಂದು ದೊಡ್ಡ ಬೃಹತ್ ನಡೀತಾ ಇದೆ, ಇದಕ್ಕೆ ಸಾರ್ವಜನಿಕರ ಒಂದು ಅಭಿಪ್ರಾಯ ಹೇಗಿದೆ ಸರ್? ಸರ್, ಇದು ತಮಗೆ ಗೊತ್ತಿದ್ದಾಗೆ ಮೈಸೂರನ್ನ ಹೊರತುಪಡಿಸಿದರೆ ನನ್ನ ಗಮನಕ್ಕಿರುವಂಥದ್ದು ತಾಲೂಕಾ ಮಟ್ಟದಲ್ಲಿ 9 ದಿನಗಳ ಕಾಲ ನಡೆಯುವ ದಸರಾ ಉತ್ಸವ ಇದೇ ಮೊದಲು ಅಂತ ನನಗನ್ಕೊಂಡಿದ್ದೀನಿ. ನಾನು ಬೇರೆ ಬೇರೆ ಕಡೆ 1 ದಿನ 2 ದಿನ ಮಾಡ್ತಾ ಇರ್ಬೋದು. ಶ್ರೀ ಶಾಸಕರ ಹಂಪನಗೌಡ ಬಹಾದೂರ್ಲೆ ಅವರ ಕನಸಿನ ಪ್ರಾಜೆಕ್ಟ್ ಇದು. ಇಡೀ 9 ದಿನಗಳ ಕಾಲ ಅದ್ದೂರಿಯಾಗಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲರೂ ಭಾಗವಹಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದ್ರಿಂದ ಎಲ್ಲ ವಿಭಾಗದ ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಸಿಂಧನೂರಿನಲ್ಲಿ ಇರುವಂಥ 3 ಪಕ್ಷದ ಮುಖಂಡರು, ಇವತ್ತು ನಮ್ಮಲ್ಲಿ ಮಾಜಿ ಸಂಸದರು, BJPಯ ಮುಖಂಡರಾದಂಥ ಮಾಜಿ ಸಂಸದರಾದಂಥ ಕೆ ವಿರೂಪಾಕ್ಷಪ್ಪನವರು ಇದಕ್ಕೆ ಗೌರವಾಧ್ಯಕ್ಷರಾಗಿದ್ದಾರೆ ಈ ಸಮಿತಿಯ. ಮತ್ತು ಕಾರ್ಯಾಧ್ಯಕ್ಷರಾಗಿ ಜನತಾದಳದ ವೆಂಕಟರಾವ್ ನಾಡಗೌಡ ಅವರು, ಮಾಜಿ ಸಚಿವರು, ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಈ ಸಮಿತಿಯ. ಮತ್ತು ಮಸ್ಕಿ ಶಾಸಕರಾದಂಥ R ಬಸನಗೌಡ ತಿರುವ್ಯಾಳ್ ಅವರು ಕಾರ್ಯಾಧ್ಯಕ್ಷರಿದ್ದಾರೆ. ಅದರ ಜೊತೆಗೆ MLCಗಳಂತ ಬಸನಗೌಡ ಬಾದರ್ಲಿ ಅವರು ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು ಮತ್ತು ತಹಶೀಲ್ದಾರರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮತ್ತು ಪೌರಾಯುಕ್ತರು ಎಸ್ ಶರಣೇಗೌಡರು ಕೋಶಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಹೀಗಾಗಿ ಸರ್ಕಾರ ಮಟ್ಟದಲ್ಲಿ ಮತ್ತು ನಾಗರಿಕ ಎರಡೂ ಜನರು ಸೇರಿಕೊಂಡು ಸಮಿತಿ ರಚನೆ ಮಾಡಿಕೊಂಡು ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸರ್. ಸರ್, ಈಗ ನಮ್ಮ BP ನ್ಯೂಸ್ ಪಾಡ್ಕಾಸ್ಟ್ ಅನ್ನುವಂಥ ವಿಶೇಷ ಸಂದರ್ಶನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಸರ್, ಈಗ ಎಲ್ಲವೂ ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು ಸಂತೋಷದಾಯಕ ವಿಚಾರ. ಯಾಕಂದ್ರೆ ಇದು ಎಲ್ರಿಗೂ ತಲುಪಬೇಕು ನಾವು ಮಾಡುವಂತ ಕಾರ್ಯಕ್ರಮ.
ತಲುಪಲಿಕ್ಕೆ ತಾವು ವೇದಿಕೆಯನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು ಸರ್. ಸರ್, ಈಗ ಸಿಂಧನೂರಿನಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಕಡೆಯಿಂದನೂ ಕೂಡ ಗಣ್ಯರು ಕಲಾವಿದರು ಆಗಮಿಸ್ತಾ ಇದ್ದಾರೆ. ತಮ್ಮ ಒಂದು ಅಂತಿಮ ಸಂದೇಶ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಸರ್? ಈಗಾಗಲೇ ಹೇಳಿದಾಗೆ ಈ ಒಂದು ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ರಾಜಸ್ಥಾನದ ಗೂಮ್ರಾ ತಂಡ ಭಾಗವಹಿಸ್ತಾ ಇದೆ, ಮಹಾರಾಷ್ಟ್ರದ ಲಾವಣಿ ತಂಡ ಭಾಗವಹಿಸ್ತಾ ಇದೆ, ಮತ್ತು ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರಿನ ಅಷ್ಟರತ್ನಗಳು ಸಾಯಿ ಇಂಟರ್ನ್ಯಾಷನಲ್ ತಂಡ ಭಾಗವಹಿಸ್ತಾ ಇದೆ, ಮತ್ತು ಕೊಟ್ರೇಶ್ ಅವರ ಹಾಸ್ಯ ಕಾರ್ಯಕ್ರಮ ಇದೆ, ಅರುಣ್ ಕಾರ್ನಾಡರ ಲೈವ್ ಬ್ಯಾಂಡ್ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಿಂಧನೂರು ಜನತೆ ನೋಡಬೇಕು, ಅದರ ಸವಿಯನ್ನು ಎಲ್ಲರೂ ಸವಿಬೇಕು ಅಂತ ಹೇಳ್ತಾ ಸಿಂಧನೂರು ತಾಲೂಕಿನ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಲೂಕು ಜಿಲ್ಲೆಗಳ ಜನರಿಗೆ ವಿಶೇಷವಾಗಿ ಸಮಿತಿ ಪರವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಬನ್ನಿ, ನೋಡಿ, ಎಲ್ಲರೂ ಸಂತೋಷದಿಂದ ಪಾಲ್ಗೊಳ್ಳಿ ಅಂತೇಳಿ ನಾನು ಕರೆ ಕೊಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ದೇವೇಂದ್ರ ಗೌಡ ಸರ್ ಅವರೇ. ತಾವು ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಸಂಪೂರ್ಣವಾಗಿ ಸಾಂಸ್ಕೃತಿಕ ದಸರಾ ಸಿದ್ಧತೆ ಹೇಗೆ ನಾನು ತಿಳಿಸಿಕೊಟ್ಟಿದ್ದೀರಿ. ಪ್ರಿಯ ಕೇಳುಗರೆ, ತಾವೆಲ್ಲ ಕೇಳಿದ್ರಲ್ಲ, ಸಿಂಧನೂರಿನಲ್ಲಿ ನಡೆಸತಕ್ಕಂಥ ಸಾಂಸ್ಕೃತಿಕ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀ ದೇವೇಂದ್ರ ಗೌಡ ಸರ್ ಅವರಿಗೆ ಅಭಿನಂದನೆಗಳು ಸರ್. ತಮಗೆ ಸರ್ ಧನ್ಯವಾದಗಳು ಸರ್.